ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೊ ಅನನ್ಯ, ಏನ್ ಅನ್ನಿಸ್ತಾ ಇದೆ ನಿಮ್ಮ ಸ್ಟೂಡೆಂಟ್ನ ಎಫರ್ಟ್ ನೋಡಿ? ಫಸ್ಟ್ ಎಪಿಸೋಡಲ್ಲಿ ರವಿ ಸರ್ ನಾವೆಲ್ಲ ಹುಡುಗಿರು ಬಂದು ನಿಂತಾಗ ಹುಡುಗ ಹೇಗಿರಬೇಕು ಅಂತ ನೀವೆಲ್ಲ ಕೇಳ್ತಿದ್ದಾಗ ನಾವೆಲ್ಲರೂ ಹೇಳ್ತಿದ್ವಿ ಈ ಥರ ನಗಿಸ್ಬೇಕು, ಇನ್ನೇನೋ ಮಾಡಬೇಕು, ರೊಮ್ಯಾಂಟಿಕ್ ಆಗಿರಬೇಕು ಅದೆಲ್ಲ. ಆದರೆ ಎಲ್ಲ ಹುಡುಗಿರು ಇದಕ್ಕೆ ಒಪ್ಕೋತಾರೆ ಅನಿಸುತ್ತೆ. ಫಸ್ಟು ನಮಗೆ ಒಬ್ಬ ಜವಾಬ್ದಾರಿ ಇರೋ ಹುಡುಗ ಕಣ್ಣು ಮುಚ್ಕೊಂಡು ಇಷ್ಟ ಆಗ್ತಾನೆ. ಅಂದರೆ ಗಂಡ್ಮಕ್ಳು ನಮ್ಗೆ ಅನಿಸುತ್ತೆ ಯಾರೂ ಹೇಳ್ದೇನೆ ಅವರೇ ಜವಾಬ್ದಾರಿ ತೊಗೊಂಡು ಬೆಳಗ್ಗೆ ಎದ್ದು ಬಿಸಿಲಲ್ಲಿ ಸುಮಾರು ದೂರ ಟ್ರಾವೆಲ್ ಮಾಡಿ ಅವರಷ್ಟೆಲ್ಲ ಮಾಡ್ತಿರೋದು ಕೊನೆಗೆ ಬರೋ ತಿಂಗಳ ಸಂಬಳನ ಮನೆಗೆ ತಂದ್ಕೊಡೋದಕ್ಕೆ ಅಟ್ ದಿ ಎಂಡ್ ಆಫ್ ದ ಡೇ. ನಾವೆಲ್ಲ ಹೆಣ್ಮಕ್ಳು ಎಷ್ಟು ದುಡ್ದು ಏನೇ ತೊಗೋಬೇಕಂದ್ರೆ, ಈಗ ನಾನು ಇದನ್ನು ತೊಗೋಬೇಕಂದ್ರೆ ಒಂದು ಬಳೆ ತೊಗೋತೀನಿ ಅಂದರೂ ಕೊನೆಗೆ ಅದನ್ನ ನಾನೇ ಉಪಯೋಗಿಸೋದು. ಆದರೆ ಗಂಡ್ಮಕ್ಳು ಏನೇ ಪರ್ಚೇಸ್ ಮಾಡಿದ್ರು ನನಗನ್ಸುತ್ತೆ ಮೋಸ್ಟ್ ಆಫ್ ದ ಐಟಮ್ಸ್ ಅವ್ರು ಏನೇ ಪರ್ಚೇಸ್ ಮಾಡಿದ್ರು ಅರ್ಧ ಮನೆಗೆ ಅಂತಾನೆ ತೊಗೊಳೋದು. ಅವರು ಅವ್ರಿಗೆ ಅಂತ ತೊಗೊಳೋದು ಒಂದಿದ್ರೆ ತಗೊಳ್ಳೋ ಈ 98 ವಸ್ತುಗಳೆಲ್ಲ ಮನೆಗೆ ಅಂತಾನೆ. ಬೈಕ್ ಅವ್ರಿಗೆ ಅಂತ ತೊಗೊಂಡ್ರು ಅದರಲ್ಲಿ ತಂಗಿನ ಡ್ರಾಪ್ ಮಾಡೋಕ್ಕೋ ಅಮ್ಮನ ಎಲ್ಗೋ ಕರ್ಕೊಂಡು ಹೋಗೋಕ್ಕೋ ಮೇಜರಾಗಿ ಯೂಸ್ ಮಾಡ್ತಾರೆ. ಕಾರ್ ತೊಗೊಂಡ್ರು ಅದನ್ನ ಮನೆಯವರು ಒಟ್ಟಿಗೆ ಮಾಲ್ಗೆ ಹೋಗೋಕ್ಕೋ ಟೆಂಪಲ್ಗೆ ಹೋಗೋಕ್ಕೋ ಇದೇ ಥರ ಯೂಸ್ ಮಾಡೋದು. ಸೊ ನಾನು ಇವತ್ತು ಈ ವೇದಿಕೆನ ತಗೊಂಡು ಹೇಳಕ್ಕೆ ಇಷ್ಟಪಡ್ತೀನಿ, ಕಷ್ಟನೋ ಇಷ್ಟನೋ ಎರಡನ್ನೂ ಬೆರೆಸಿ ದಿನಾ ಬೆಳಗ್ಗೆ ದುಡಿಯೋಕ್ಕೆ ಹೋಗೋ ಪ್ರತಿಯೊಬ್ಬ ಗಂಡು ಮಕ್ಳಿಗೂ ಹ್ಯಾಟ್ಸ್ ಆಫ್. ಬಹಳ ಅಪರೂಪ ಇದೆಲ್ಲ ಕೇಳೋದು. ಹೆಣ್ಣು ಮಕ್ಕಳ ಎಫರ್ಟ್ಸ್ ಗುರ್ತಿಡಿದು ಅಡ್ರೆಸ್ ಮಾಡಿದಿಲ್ಲಮ್ಮ, ಬರಲಿ ಚಪ್ಪಾಳೆ. ಅಲ್ಲಿ ನೀವು ದುಡಿಮೆ ಒಂದು ಈ ಪ್ರೋಸೆಸ್ ಅಲ್ಲಿ MG ರೋಡಲ್ಲೆಲ್ಲ ಹೋಗಿ ಹೂವೆಲ್ಲ ಮಾರ್ಕೊಂಡ್ ಬಂದ್ರಂತೆ ತಾವು? ಹೌದೌದು. ಈಗ ರವಿ ಸರ್ಗೆ ರಚ್ಚುಗೆ ಇಂಗ್ಲಿಷಲ್ಲೇ ರೋಸ್ನ ಹೋಗಿ ಮಾರಿ ವ್ಯಾಪಾರ ಮಾಡಿ ಬರ್ಬೇಕು. ಓಕೆನಾ? ಓಕೆ, ಬರ್ಲಿ ರೋಸ್ ಬರ್ಲಿ. ಎಕ್ಸ್ಕ್ಯೂಸ್ ಮೀ ಗರ್ಲ್ಸ್, ರೋಸ್. ಹಾಯ್ ಮೇಡಮ್. ಅವ್ನಿಗೆ ಇಲ್ಲಿ ಬರಕ್ಕೆ ಧೈರ್ಯ ಇಲ್ಲ, ಈಗ ನೋಡ್ಬಿಟ್ಟು ಹಂಗೆ ಹೊಟ್ಟೋಗ್ಬಿಟ್ಟ ಸೈಡ್. ಇಲ್ಲಿ ಬಂದ ನೀವ್ ಹೇಳಿದ್ರಲ್ಲ ಸರ್ ಅವರೆಲ್ಲ ಮ್ಯಾಮ್ಗೋಸ್ಕರ ಹೋಗೋರು. ಸರ್ ಎಕ್ಸ್ಕ್ಯೂಸ್ ಮೀ, ರೋಸ್ ತಗೊಳ್ಳಿ ಸರ್. ನೋ ಥ್ಯಾಂಕ್ ಯು. ವಾಟ್ ಸರ್? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಹೆಣ್ಣನ್ನ ಹೂಗೋಲ್ಸಿದಂತ ವ್ಯಕ್ತಿ ನೀವು ಸರ್. ಇಂಗ್ಲಿಷ್ ಸರ್, ದಿಸ್ ಇಸ್ ರೋಸ್. ಐ ನೋ. ಯುವರ್ ಗರ್ಲ್ಸ್ ಗಿವ್ ದ ರೋಸ್ ಸರ್. ಟೇಕ್ ದಿಸ್ ಸರ್. ಯು ವಿಲ್ ಗಿವ್ ದ ರೋಸ್, ಐ ವಿಲ್ ಗಿವ್ ದ ರೋಸ್. ಐ ಡೋಂಟ್ ನೋ ಸರ್. ಐ ಡೋಂಟ್ ನೋ ಸರ್. ನಾನು ಪ್ರಾಂಪ್ಟ್ ಮಾಡ್ತೀನಿ ಹೇಳೋದು. ಸರ್, could you please buy this rose? Why this rose? Why this rose? Why this rose? Why this rose? To your wife. ಬೈಸ್ಕೋತೀಯ ಈಗ? ಈಗೇನು ಇವನಿಗೇನು ಇಂಗ್ಲಿಷ್ ಕ್ಲಾಸ್ ತಗೋಬೇಕಾ? ನನ್ನ ಮಗನ ಕನ್ನಡದಲ್ಲೇ ಮಾಡಿ ಹೋಗ್ಲಿ. ಸರ್ ಹಾಯ್, ನಮಸ್ಕಾರ ಸರ್. ಇವತ್ತು ವ್ಯಾಲೆಂಟೈನ್ಸ್ ಡೇ ಇದೆ. ಈ ರೋಸ್ ತಗೋಗಿ ನಿಮ್ಮ ಹೆಂಡತಿ ಕೊಡಿ ಸರ್, ತುಂಬಾ ಖುಷಿ ಪಡ್ತಾರೆ. ಹಂಗೆ ವ್ಯಾಪಾರ ಆದಂಗೆ ನನಗೂ ಒಂದು 4 ಸಿಗುತ್ತೆ ಸರ್. ಓಕೆ ಚಲೋ. ರಚ್ಚುಗೆ ಇದನ್ನ ಈಸಿಯಾಗಿ ಕೊಡ್ತೀಯ ಬಿಡು. ರಚ್ಚು ಅಂದ್ರೆ ಓಡ್ತಾನೆ. ನಮಸ್ಕಾರ ಮೇಡಮ್. ಮೇಡಮ್, ನಾನೊಬ್ಬ ಹೂವಿನ ವ್ಯಾಪಾರಿ. ನಾನು ರೋಸ್ ಮರಕ್ಕೆ ಬಂದಿದ್ದೀನಿ. ದಯವಿಟ್ಟು ಒಂದು ರೋಸ್ ತಗೊಳ್ಳಿ. ನೀವೊಂದು ರೋಸ್ ತಗೊಳ್ಳೋದ್ರಿಂದ ನಮ್ಮ ಕುಟುಂಬಕ್ಕೆ ಒಂದು ದಿನದ ಊಟ ಆಗುತ್ತೆ. ಜಗದಲ್ಲಿರೋ ಹುಟ್ಟಿದವ ನಾನೇ ನಂದು ಮತ್ತೆ ರವಿ ಸರ್ ಇಬ್ರದ್ದು. ಓಕೆ, ಥ್ಯಾಂಕ್ ಯು. ಮಾಡಿದನು ತುಂಬಾ ಜೀವಮಾನವೆಲ್ಲ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.